ಸುಮಾರು 27 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತಹ ಈ ಭಯೋತ್ಪಾದಕರನ್ನ ಸೆದೆ ಬಡಿಯುವಂತ ಹೆಡೆಮುರಿ ಕಟ್ಟುವಂತ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಭಾರತೀಯ ಸೇನೆ ಅದರಲ್ಲೂ ಕೂಡ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ನಾವು ಆಸಿಫ್ ಶೇಖ್ನ ಮನೆಯನ್ನ ಭಾರತೀಯ ಸೇನೆ ಅಥವಾ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನ ನಿಮ್ಗೆ ತೋರಿಸಿದ್ವಿ. ಈಗ ಮತ್ತೋರ್ವ ಈ ಪಹಲಗಾಂವ್ ಅಟ್ಯಾಕ್ನ ಮತ್ತೋರ್ವ ಉಗ್ರ, ಆತನ ಹೆಸರು ಆದಿಲ್ ಥೋಕರ್ ಅಂತ ಹೇಳಿ, ಆತನ ಮನೆಯನ್ನು ಕೂಡ ಭದ್ರತಾ ಪಡೆಗಳು ಸುತ್ತುವರೆದು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪುಡಿಗೈದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಇದು ಆದಿಲ್ ಥೋಕರ್ನ ನಿವಾಸ. ಇದು ಆತನ ಮನೆಯನ್ನ ಭದ್ರತಾ ಪಡೆಗಳು ಬಂದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ನೋಡಿ, ಮನೆಯ ಮುಂಭಾಗದಲ್ಲಿ ಇರುವಂತಹ ಒಂದು ಏನು ಬಾಲ್ಕನಿ ಏನಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಕಲ್ಲು ಹಾಗೆ ಮರ ಎಲ್ಲವೂ ಕಾಣಿಸ್ತಾ ಇದೀವಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಮನೆ ಕೆಳಗಡೆ ಬೀಳುವಂತ ಎಲ್ಲಾ ಸಾಧ್ಯತೆಗಳಿದೆ.